ಎಲ್ಲರಿಗೂ ಸರ್ವರಿಗೂ ನಮಸ್ಕಾರ, ಶುಭೋದಯ. ಆದರೆ ಇವತ್ತು ಭಾನುವಾರ 12ನೇ ತಾರೀಕು ಮೇ ತಿಂಗಳು. ಏನಪ್ಪ ಅಂದರೆ ಇವತ್ತು ಭಾನುವಾರ, ಸೂರ್ಯನ ವಾರ. ಆದರೆ ದಿನ ಚೆನ್ನಾಗಿದೆ, ಒಳ್ಳೆಯ ಕಾರ್ಯ, ಎಲ್ಲ ಕೆಲಸನೂ ಮಾಡ್ಬೋದು. ಏನಪ್ಪ ಇವತ್ತು ತುಂಬ ಮಳೆ, ಬಿಸಿಲು ಜಾಸ್ತಿ ಆಗಿದೆ, ಮಳೆ ಇಲ್ಲ. 2 ದಿನ ಆಗೋಯ್ತು. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು. ಎಲ್ಲ ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ. ಆಮೇಲೆ ನವಗ್ರಹ ಪೂಜೆ ಮಾಡ್ತೀವಿ, ಅಷ್ಟಬಂಧನ ದಿಗ್ಬಂಧನ ಮಾಡ್ತೀವಿ. ಕೆಲವರು ಮಾಟ ಮಂತ್ರ ಮಾಡ್ತಾರಲ್ಲ, ಅದನ್ನೆಲ್ಲ ಮಾಡ್ತೀವಿ. ಮಾಟ ಮಂತ್ರ ಕೆಲವ್ರು ಮಾಡ್ತಾರೆ, ಆದರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು. ಮನುಷ್ಯ ಒಳ್ಳೇದು ಮಾಡಿ 2 ದಿನ ಬಾಳ್ಮೆ ಮಾಡಬೇಕು. ಇದು ಶಾಶ್ವತದ ಕೆಲಸ. ಅದನ್ನು ಪರಿಹಾರ ಮಾಡಿಕೊಡ್ತೀವಿ. ಮಾಟ ಮಂತ್ರ ಮಾಡಿರೋದನ್ನು ಪರಿಹಾರ ಮಾಡಿಕೊಡ್ತೀವಿ. ಅದು ನವಗ್ರಹ ಪೂಜೆನೂ ಮಾಡ್ತೀವಿ. ಬೋರಲ್ಲಿ ನೀರೇನನ್ನು ಬರಲಿಲ್ಲ ಅಂದ್ರೆ ಅದನ್ನು ರೆಡಿ ಮಾಡಿಕೊಡ್ತೀವಿ. ಕೋರ್ಟ್ ಕೇಸು ಅಂದರೆ ಗಂಡ ಹೆಂಡ್ತಿರು ಕೇಸಾಗಿ ಡೈವರ್ಸ್ ಕೇಸ್ ಆದರೂ ಅದನ್ನು ರೆಡಿ ಮಾಡಿಕೊಡ್ತೀವಿ. ಆಮೇಲೆ ಜಮೀನು ಕೇಸ್ ಏನೇನು ಪ್ರಾಬ್ಲಮ್ ಇದ್ದರೆ ಅದನ್ನು ಕೇಸು ವಜಾ ಮಾಡಿಕೊಡ್ತೀವಿ. ಇಷ್ಟೆಲ್ಲ ಮಾಡ್ತೀವಿ. ಜನಗಳಿಗೆ ಗೊತ್ತಿರೋದಿಲ್ಲ, ಏನಿಲ್ಲ. ಎಲ್ಲ ದುಡ್ಡು ಕಳ್ಕೊಂಡು ಸುಮ್ಮನೆ ಜನ ಭಾರಿ ಬುದ್ಧಿವಂತರು. ಇವತ್ತು ಏನು ದಡ್ರಲ್ಲ. ಎಲ್ಲ ಎಲ್ಲೂ ಅರ್ಧ ಮಾಡೋದು, ಅಲ್ಲಿ ಕೊಡ್ತೀವಿ ಅಂತ ಬರೋದು, ಇಲ್ಲಿಗೆ ಇನ್ನೊಂದು ಕಡೆ ತಿರುಗೋದು, ಎಲ್ಲಿ ಒಳ್ಳೇದಾಯ್ತದೆ ಅಲ್ಲಿಗೆ ಇದು ಮಾಡ್ತಾರೆ. ಜನ ಭಾರಿ ಬುದ್ಧಿವಂತರು. ನನಗೆ ಕಂಡಂಗೆ ಎಲ್ಲ ಕೆಲಸನೂ ಮಾಡಿಸ್ಕೊತಾರೆ, ಕೈ ಮುಗಿತಾರೆ. ನೀನೇ ತಂದೆ ಅಂತಾರೆ. ಆಮೇಲೆ ಯಾರು ತಂದೆನೂ ಇಲ್ಲ, ಯಾರೂ ಇಲ್ಲ, ಅವನೇನು ಮಾಡಿದನು ಹೋಗಯ್ಯ ಅಂತಾರೆ. ಇದು ಜನಗಳ ಹತ್ರ ತಿಳುವಳಿಕೆ ಅದು. ಆದರೆ ಭಗವಂತ ಅವನು ಒಬ್ಬ ಇದ್ದಾನೆಲ್ಲ ಮೇಲ್ಗಡೆ ಇರೋನು, ತುಂಬ ಬುದ್ಧಿವಂತ. ಯಾರಿಗೆ ಏನು ಕೊಡಬೇಕೋ ಅದೇ ಕೊಡೋದು ಅವನು. ನಾವು ಅಂದ್ಕೊಂಡಂಗೆ ನಾವು ಆದಂಗೆ ಆಗ್ಬಿಟ್ರೆ ನಮ್ಮನ್ನ ಹಿಡಿದು ನಿಲ್ಸೋಕ್ಕಾಗೋದಿಲ್ಲ. ಅವನೊಬ್ಬ ಮೇಲೆ ಒಬ್ಬ ಇದ್ದಾನೆ, ಕೂತಿದ್ದಾನೆ. ನಾವು ಶನಿದೇವರು ಅಂತೀವಿ. ಭಗವಂತ ಅಲ್ಲಿ ನೋಡ್ತಾ ಇರ್ತಾನೆ, ಯಾರಿಗೆ ಏನು ಫಲ ಕೊಡಬೇಕು, ಯಾರಿಗೆ ಏನು ಮಾಡಬೇಕು ಅಂತ ಅವನು ಎಲ್ಲರಿಗೂ ಗೊತ್ತು. ದಿನ ಲೆಕ್ಕ ಬರೆಯೋನು ಹೆಂಗಿದ್ದದು, ತಿಂಗಳಿಗೊಂದು ಸಾರಿ ಲೆಕ್ಕ ಬರೆಯೋದು ಹೆಂಗಿದ್ದದು. ಪ್ರತಿಯೊಬ್ಬ ಮನುಷ್ಯನದು, ಪ್ರತಿಯೊಬ್ಬಂದೂ, ಹೆಣ್ಣಾಗಲಿ ಗಂಡ ಆಗಲಿ ಪ್ರತಿಯೊಬ್ಬನೂ ಬರಿತಾನೆ ದೇವರು. ನೀನು ಇಂಥ ದಿನ ಇಂಥ ಕೆಲಸನೇ ಮಾಡಿದೀಯಾ ಅಂತ ನನಗೆ ಅನುಭವ. ಅದು ಪ್ರತಿನಿತ್ಯನೂ ಕೂಲಿ ನಾವು ಹೆಂಗೆ ಮಾಡ್ತೀವೋ ಅದೇ ಥರನೇ ಭಗವಂತನು ಬರೀತಾನೆ ಪುಸ್ತಕದಲ್ಲಿ. ಬರೆದಾಗ ಆಮೇಲೆ ನಾವು ಹತ್ರಕ್ಕೆ ಹೋದಾಗ ಅಂತಾನೆ, ಇಂಥ ದಿವಸ ಇಂಥ ಕೆಲಸ ಮಾಡಿದೆಯಲ್ಲ, ಸರಿನಾ ಅಂತ ಕೇಳ್ತಾನೆ. ಇಲ್ಲಪ್ಪ ಅಂತ ವಾದ ಮಾಡಿದ್ರು ಗಳಿಗೆ ನಿಮಿಷ ಎಲ್ಲನೂ ಹೇಳ್ತಾನೆ. ಸುಳ್ಳು ಹೇಳ್ಬೇಡ. ನನ್ನ ಹತ್ರ ನಾನು ಎಲ್ಲ ಬಲ್ಲೆ, ನೀನು ಹಿಂದ್ಗಡೆನೇ ಬಂದಿದ್ದೆ, ನೀನು ಹಿಂದ್ಗಡೆನೇ ಇದ್ದೆ, ನಾನು ಯಾರಂತೂ ನಿನಗೆ ಗೊತ್ತಿಲ್ಲ. ನಾನು ಗಾಳಿ ಆಗಾದರೂ ತಿರುಗ್ತೀನಿ, ಒಂದು ಎಲೆ ಥರದಾದ್ರೂ ಅಲ್ಲಾಡ್ತೀನಿ. ಅಲ್ಲಿ ಬಂದು ನಾನು ಇಲ್ಲ ಅಂದರೆ ಜಗತ್ತು ಪ್ರಳಯ ಆಯ್ತದೆ ಅಂತ ಹೇಳ್ತಾನೆ. ಗಾಳಿ ನಮಗೆ ಉಸಿರಾಡೋಕ್ಕೆ ಗಾಳಿ ಬೇಕಲ್ಲ, ಆ ಗಾಳಿ ಆದ್ರನಾಗೆ ನಾನು ಪ್ರವೇಶ ಮಾಡ್ತೀನಿ ಒಳಗಡೆಗೆ. ನೀನು ಬಾಕ್ಲಾಕೋ, ಅರ್ಗನ ಪೆಟ್ಟಿಗೆ ಒಳಗೆ ಕೂತ್ಕೋ, ನಾನು ಇಲ್ದ ಅಂದ್ರೆ ನೀನು ಸತ್ತೋಗ್ಬಿಡ್ತೀಯ, ಉಸಿರೇ ನಿಂತೋಯ್ತದೆ ಅಂತ ಹೇಳ್ತಾನೆ. ಇದಕ್ಕೆ ಭಗವಂತನೇ ಸಾಕ್ಷಿ. ಏನು ಮಾಡಿದ್ರು ಅಷ್ಟೇ. ಅವನು ಪ್ರತಿನಿತ್ಯನೂ ಬರೀತಾನಲ್ಲ, ಅದನ್ನೆಲ್ಲ ಬರೆದಿಟ್ಟಿರ್ತಾನೆ ಒಂದು ಪುಸ್ತಕದಲ್ಲಿ. ನಾವು ಹೋದಾಗ ಹತ್ರಕ್ಕೆ ಎಲ್ಲ ಬಿಚ್ಚಿ ಹೇಳ್ತಾನೆ, ಇಂಥ ದಿನ ಹಿಂಗೆ ಮಾಡಿದೆ, ಇಂಥ ದಿನ ಇಲ್ಲ, ಈ ಥರ ನಡೆದೆ, ನಿನಗೆ ಈ ಪರಿಸ್ಥಿತಿ ಬಂತು ಅಂತ ಎಲ್ಲ ಹೇಳ್ತಾನೆ. ಆಯಿತು, ಎಲ್ಲರಿಗೂ ಸರ್ವರಿಗೂ ನಮಸ್ಕಾರ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರೂಜಿ. ಎಲ್ಲರಿಗೂ ಒಳ್ಳೆಯದಾಗಲಿ.